ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಿಮಿತ್ತ ನಾವು ಮೊದಲನೇದಾಗಿ ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ವಿ. ಎಲ್ಲ ಮಂಡಲದವರು ಬಂದು ಕೇಳಿದ್ರು ಯಾವ ಥರ ಮಾಡೋದು ಎಲ್ಲ ಚರ್ಚೆ ಕೂಡ ಮಾಡಿದ್ವಿ. ನಾನು ಅವಾಗಲೇ ಹೇಳಿದೆ, ಮಹಾನಗರ ಪಾಲಿಕೆಯಿಂದ ಏನೆಲ್ಲ ಸೌಲಭ್ಯಗಳಿಗೆ ಬೇಕು ನಾವೆಲ್ಲ ಮುಂದೆ ನಿಂತು ಮಾಡ್ತೀವಿ. ಈ ಹಿಂದಿಂದನೂ ನಾವೆಲ್ಲ ಮಾಡ್ಕೊಂಡು ಬಂದಿದ್ವಿ, ಮುಂಬರೋ ದಿನಗಳು ಕೂಡ ನಾವು ಮಾಡ್ತೀವಿ. ಎಲ್ಲ ವಿವಿಧ ಅಧಿಕಾರಿಗಳು ಕೂಡ ಇದ್ದಾರೆ. ಅವರೆಲ್ಲ ಅಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಇಲ್ಲಿ ಏನೇನು ವ್ಯವಸ್ಥೆ ಕರೆಂಟ್ದಾಗಲಿ, ಊಟದ ವ್ಯವಸ್ಥೆ ಆಗಲಿ, ಮಂಟಪದ ವ್ಯವಸ್ಥೆ ಆಗಲಿ, ಯಾವುದೋ ಒಂದು ಏನೂ ಕೊರತೆ ಬರ್ದಂಗೆ ಎಲ್ಲರೂ ವ್ಯವಸ್ಥಿತ ನಿಂತಾಗಿ ಇದು ಅಂಬೇಡ್ಕರ್ ಜಯಂತಿಯನ್ನು ವಿಮೃಜನೆಯಿಂದ ನಾವು ಮಾಡೋಣ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಎಲ್ಲರನ್ನೂ ಕೇಳ್ಕೊತೀನಿ. ಯಾವುದೇನೂ ಕುಂದು ಕೊರತೆ ಬರ್ದಂಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ನಾವೆಲ್ಲ ಮುಂದೆ ನಿಂತು ನಾವು ಇದೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ರತ್ನ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತ ಇವತ್ತಿನ ದಿವಸ ನಾವು ಒಂದು ರೂಟ್ ಪರೀಕ್ಷೆಯಲ್ಲಿ ಯಾವ ರೀತಿ ಮೆರವಣಿಗೆ ಹೋಗ್ತದ ಅದನ್ನು ಇವತ್ತು ರೂಟ್ ಪರೀಕ್ಷೆ ಇದೆ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ. ಅದಕ್ಕೆ ಚಾಲನೆ ನೀಡುವ ಉದ್ದೇಶದಿಂದ ಇವತ್ತು ಪೂಜ್ಯ ಮಹಾಪೌರರು ಮತ್ತು ಎಲ್ಲ ಸಂಘಟನೆಯ ಮತ್ತು ಅಧಿಕಾರಿಗಳು ಕೂಡ ಇವತ್ತು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಇವತ್ತು ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ ಮತ್ತು ಯಾವುದೇ ಕುಂದುಕೊರತೆ ಆಗದ ಹಾಗೆ ಈಗಾಗಲೇ ಮಹಾಪೌರರು ಹೇಳಿದ್ದಾರೆ, ನಾವು ಅಧಿಕಾರಿಗಳು ಕೂಡ ಹೇಳಿದ್ದೀವಿ. ಈ ವ್ಯವಸ್ಥಿತವಾಗಿ ಪ್ರತಿ ವರ್ಷ ಯಾವ ರೀತಿ ನಡೀತದ ಆ ರೀತಿ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಅದರಲ್ಲಿ ಯಾವುದೇ ಕೊರತೆಗಳು ಬರಬಾರ್ದು. ಅದನ್ನು ಜವಾಬ್ದಾರಿಯನ್ನು ನಾವು ಈಗಾಗಲೇ ಉದಯ್ ಕುಮಾರ್ ಅವ್ರಿಗೆ ಕೊಟ್ಟಿದ್ದೀವಿ. ಮಲ್ಲೇಶಣ್ಣ ಚೌಗ್ಲಾ ಅವರು ಇರ್ತಾರೆ, ಆ ಸಂಘಟನೆ ಜೊತೆ ಮಾತಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಮುಂಬರುವ ದಿನಗಳಲ್ಲಿ ನಾವು ಕೌನ್ಸಿಲ್ದಿಂದ ಈಗಾಗಲೇ ಠರಾವು ಮಾಡಿದ್ದೀವಿ. ನಾವು ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಬಗ್ಗೆ ಅದಕ್ಕೆ ಕೂಡ ಏನು ತಗಲುವ ವೆಚ್ಚಗಳನ್ನು ಕೂಡ ನಾವು ಮಹಾನಗರ ಪಾಲಿಕೆಯಿಂದ ಭರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೀವಿ. ಅದನ್ನು ಕೂಡ ನಾವು ಮಾಡ್ತೀವಿ. ಇದರದ ಏನು 135ನೇ ಜಯಂತ್ಯೋತ್ಸವ ಅದ್ದೂರಿಯಿಂದ ನಡಿಬೇಕು. ಅದಕ್ಕೆಲ್ಲ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡು ಅದ್ದೂರಿಯಿಂದ ಎಲ್ಲರೂ ಆಚರಣೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 135ನೇ ಜಯಂತಿ ಈ ವರ್ಷ ಅತಿ ವಿಜೃಂಭಣೆಯಿಂದ ನಾವು ಮಾಡೋದು ನಿರ್ಧಾರ ಮಹಾಮಂಡಳ ವತಿಯಿಂದ ತೊಗೊಂಡಿದ್ದು. ಮೊನ್ನೆ ಜಿಲ್ಲಾಧಿಕಾರಿ ಅವ್ರ ಮೀಟಿಂಗ್ ಆದಮೇಲೆ ಮೊನ್ನೆ ಪೂಜ್ಯ ಮಹಾಪೌರರು, ಉಪಮಹಾಪೌರರು, ಆಮೇಲೆ ಎಲ್ಲ ಚೇರ್ಮನ್ ಅವರ ಅಧ್ಯಕ್ಷತೆಯಲ್ಲಿ ಶಾಸಕರಿದ್ದರು. ಅವಾಗ ಮತ್ತೊಂದು ಮೀಟಿಂಗ್ ಆಗಿ ಮಹಾನಗರ ಪಾಲಿಕೆಯಿಂದ ಬೆಳಗಾವಿ ಸಿಟಿಯಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಬೇಕಂತ ಅವ್ರು ಪೂರಾ ಜವಾಬ್ದಾರಿ ತೊಗೊಂಡು ಅವತ್ತನ್ನು ನಮಗೆ ಭಾಳ ಖುಷಿ ಅನಿಸಿತ್ತು. ಪೂಜ್ಯ ಮಹಾಪೌರಾಗಲಿ, ಉಪಮಹಾಪೌರಾಗಲಿ, ನಮ್ಮ ರೂಲಿಂಗ್ ಪಾರ್ಟಿ ಚೇರ್ಮನ್ ಆಗಲಿ, ಎಲ್ಲ ನಗರ ಸೇವಕರು ತಮಗೆ ಮಹಾನಗರ ಪಾಲಿಕೆ ಏನು ಸಹಕಾರ ಬೇಕು ನಾವೆಲ್ಲ ನೀಡಕ್ಕೆ ತಯಾರಿದೆ ಅಂತ ಹೇಳ್ರಿ. ಅದೇ ರೀತಿ ವಿವಿಧ ಇಲಾಖೆದ ಅಧಿಕಾರಿಗಳು ಕೂಡ ಇವತ್ತಿಲ್ಲಿ ಬಂದಾರ. ನಾವು ಇವತ್ತಿಂದ ನಿನ್ನೆ ಪೊಲೀಸ್ ಕಮಿಷನರ್ ಅವ್ರದ್ದು ಮೀಟಿಂಗ್ ಕೂಡ ಆಯಿತು. ಅಲ್ಲಿ ಕೂಡ ಶಾಂತಿಯಿಂದ ಸಂವಾದದಿಂದ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಾರ. ಅದೇ ರೀತಿ ಇವತ್ತು ನಾವು ಪೂಜ್ಯ ಮಹಾಪೌರಿಗೆ ಆಮೇಲೆ ಉಪಮಹಾಪೌರವ್ರಿಗೆ ನಮ್ಮ ರೂಲಿಂಗ್ ಪಾರ್ಟಿಯಲ್ಲಿ ಇರೋ ವಿನಂತಿ ಮಾಡ್ಕೊಂಡಾಗ ತಾವಿಲ್ಲಿ ಬಂದು ಮಹಾನಗರ ಪಾಲಿಕೆಯಿಂದ ಇವತ್ತು ಎಲ್ಲ ವೀಕ್ಷಣೆ ಮಾಡ್ತೈತಿ. ಗಾರ್ಡನ್ದಿಂದ ಇಟ್ಕೊಂಡು ಅಂಬೇಡ್ಕರ್ ಗಾರ್ಡನ್ದಿಂದ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಇಟ್ಕೊಂಡು ಪಾಲಿಟೆಕ್ನಿಕ್ ಕಾಲೇಜಿನಿಂದ ಹಿಡ್ಕೊಂಡು ಕಡೆ ಬಜಾರ್ ಹಿಡ್ಕೊಂಡು ಅಲ್ಲಿಂದ ಎಂದೇ ಕೂಟವರೆಗೆ, ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಕ್ಯಾಂಟೋನ್ಮೆಂಟ್ ಏರಿಯಾಗೆ ಬರ್ತೈತಿ. ಅಲ್ಲಿ ಕೂಡ ನಾವು ಹೋಗೋದು. ಇದಕ್ಕೆ ಅವ್ರ ಚಾಲನೆ ಕೊಡ್ಬೇಕಂತ ನಾವು ವಿನಂತಿ ಮಾಡಿದಾಗ ಇಲ್ಲಿ ಬಂದಾರ, ಅವರು ಚಾಲನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾ ಇಲ್ಲಿ ತಾವೆಲ್ಲರೂ ಬಂದಿದ್ದಕ್ಕಾಗಿ ನಾ ಮಹಾಮಂಡಳಿ ಪರವಾಗಿ ಧನ್ಯವಾದ ಹೇಳ್ತೀನಿ. ನಿಮ್ಮ ಸಹಕಾರ ಎಲ್ಲಕ್ಕಿಂತ ವಿಶೇಷವಾಗಿ ಸಹಕಾರ ಬೆಳಗಾವಿ ಮಹಾನಗರ ಪಾಲಿಕೆ ಇದೆ. ಇದು ನಾವು ಹೆಮ್ಮೆಯಿಂದ ಯಾಕೆ ಹೇಳ್ತೇನೆ ಅಂದರೆ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಮಹಾನಗರ ಪಾಲಿಕೆಯಿಂದ ಈ ರೀತಿ ವ್ಯವಸ್ಥೆ ಅಂದರೆ ಪೆಂಡಾಲ್ ಇಟ್ಕೊಂಡು, ಊಟದ ಇಟ್ಕೊಂಡು ಎಲ್ಲ ಸಹಕಾರ ನಮಗೆ ಕೊಡುವಂಥ ವ್ಯವಸ್ಥೆ ಇಡೀ ರಾಜ್ಯದಾಗ ಎಲ್ಲಿಲ್ಲ, ದೇಶದಾಗೂ ಇಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆ ಮಾಡ್ತೈತಿ. ಮುಂದಿನ ಪರಂಪರೆ ಇದು ಮುಂದೆ ನಡ್ಸ್ಕೊಂಡು ಹೋಗಬೇಕು. ಬರೋ ದಿನದಲ್ಲಿ ಇದು ಕಾಯಂ ಉಳ್ಬೇಕಂತ ಹೇಳಿ ಮಹಾಮಂಡಳ ಪರವಾಗಿ ಮತ್ತೊಂದು ಸಲ ತಮಗೆ ಧನ್ಯವಾದ.